ಬಿಜೆಪಿಯವರು ಸಾಮಾಜಿಕ ನ್ಯಾಯದ ಪರವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯವರು ಸಾಮಾಜಿಕ ನ್ಯಾಯದ ಪರವಿಲ್ಲ, ಅವರು ದೇಶದ ಅಭಿವೃದ್ಧಿಯ ಪರವೂ ಇಲ್ಲ. ದೇಶದ ಎಲ್ಲ ಜನರಿಗೆ ನ್ಯಾಯ ಸಿಗಬೇಕು, ಸಮಾಜದ ಕೆಳವರ್ಗದವರ ಬಗ್ಗೆ ಗಮನ ಹರಿಸಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲಾ ವರ್ಗದವರ ಅಭಿವೃದ್ಧಿಗೆ ಕಾಂಗ್ರೆಸ್ ಬದ್ಧ, ಇನ್ನು ಬಿಜೆಪಿ ಸೋಷಿಯಲ್ ಜಸ್ಟಿಸ್ ಪರವಿಲ್ಲ. ನಾವು ಇಂದು ಇದರ ಬಗ್ಗೆ ಚರ್ಚಿಸ್ತೇವೆ. ರಾಹುಲ್ ಗಾಂಧಿ ಏನು ಕಮಿಟ್ಮೆಂಟ್ ಅಥವಾ ಏನಕ್ಕೆ ಕಮಿಟ್ ಆಗಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರುವ ಬಗ್ಗೆ ಚರ್ಚಿಸ್ತೇವೆ ಅಂತ ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿರುವಂಥದ್ದು. ಬಿಜೆಪಿ ಅವರು ಸಾಮಾಜಿಕ ನ್ಯಾಯದ ಪರವಿಲ್ಲ, ಅವರು ದೇಶದ ಅಭಿವೃದ್ಧಿಯ ಪರವೂ ಇಲ್ಲ. ದೇಶದ ಎಲ್ಲ ಜನರಿಗೆ ನ್ಯಾಯ ಸಿಗಬೇಕು, ಸಮಾಜದ ಕೆಳವರ್ಗದವರ ಬಗ್ಗೆ ಗಮನ ಹರಿಸಲ್ಲ ಬಿಜೆಪಿಯವರು ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲಾ ವರ್ಗದವರ ಅಭಿವೃದ್ಧಿಗೆ ಕಾಂಗ್ರೆಸ್ ಬದ್ಧವಾಗಿದೆ, ಇನ್ನು ಬಿಜೆಪಿಯವರು ಸೋಷಿಯಲ್ ಜಸ್ಟಿಸ್ ಪರ ಇಲ್ಲ. ನಾವು ಇಂದು ಇದರ ಬಗ್ಗೆ ಚರ್ಚಿಸ್ತೇವೆ. ರಾಹುಲ್ ಗಾಂಧಿ ಏನ್ ಕಮಿಟ್ ಆಗಿದ್ದಾರೋ ಅದನ್ನ ಅನುಷ್ಠಾನಕ್ಕೆ ತರುವ ಬಗ್ಗೆ ಚರ್ಚಿಸ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದ ದೇಶದ ಎಲ್ಲ ಒಬಿಸಿ ಲೀಡರ್ಸ್ಗಳು ಕೂಡ ಇನಾಗರಲ್ ಮೀಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನನಗೆ ನಮ್ಮ ನ್ಯಾಷನಲ್ ಒಬಿಸಿ ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಮಿಸ್ಟರ್ ಅನಿಲ್ ಜೈ ಹಿಂದ್, Arvind Jai Hill, and he is also convener of the OBC Advisory Council. ಅವರು ನನ್ನ ಹೆಸರನ್ನ ಸೂಚಿಸಿದ್ರು ಅಧ್ಯಕ್ಷರಾಗಬೇಕು ಅಂತ ಈ ಸಮಿತಿ ಇನಾಗರಲ್ ಫಂಕ್ಷನ್ಗೆ. ಹಾಗಾಗಿ ನಾನು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದೆ. ಇವತ್ತು ಗೆಲೋಟ್ ಜಿ ಅವರು ಕೂಡ ಮಾತಾಡಿದ್ರು, ಮತ್ತೆ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ವೀರಪ್ಪ ಮೊಯ್ಲಿ ಅವರು ಮಾತಾಡಿದ್ರು, ಆಮೇಲೆ ಗುರ್ಬೀತ್ ತಪ್ಪಲ್ ಅವರು ಕೂಡ ಮಾತಾಡಿದ್ರು. ಆಮೇಲೆ ಇವರು ಪ್ರಾರಂಭದಲ್ಲಿ ಅನಿಲ್ ಜೈ ಹಿಂದ್ ಅವರು ಕೂಡ ಈ ಸಭೆಯ ಉದ್ದೇಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ರಾಜ್ಯದ ದೇಶದ ಎಲ್ಲ ಒಬಿಸಿ ಲೀಡರ್ಸ್ಗಳು ಕೂಡ ಇನಾಗರಲ್ ಮೀಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನನಗೆ